ರಾಜೀನಾಮೆ ಗೊಂದಲದ ನಡುವೆ ರಾಜ್ಯಕ್ಕೆ ರಾಹುಲ್ ಗಾಂಧಿ ಅವರ ಎಂಟ್ರಿ ಆಗಿದೆ. ರಾಹುಲ್ ಗಾಂಧಿ ಅವರನ್ನ ಸಿಎಂ ಡಿಕೆ ಶಿವಕುಮಾರ್, ಮಾಜಿ ಸಿಎಂ ಸಿದ್ದರಾಮಯ್ಯ ಇಬ್ಬರೂ ಕೂಡ ಸ್ವಾಗತಿಸಿದ್ದಾರೆ. ಕೆಂಪೇಗೌಡ ವಿಮಾನ ನಿಲ್ದಾಣಕ್ಕೆ ಬಂದಿಳಿದಂತಹ ರಾಹುಲ್ ಗಾಂಧಿ ಅವರನ್ನ ವೆಲ್ಕಮ್ ಮಾಡಿಕೊಂಡಿದ್ದಾರೆ ರಾಜ್ಯದ ನಾಯಕರು. ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್, ಕೆಜೆ ಜಾರ್ಜ್, ಕೆಎಚ್ ಮುನಿಯಪ್ಪ, ರಣದೀಪ್ ಸಿಂಗ್ ಸುರ್ಜೇವಾಲಾ ಹೀಗೆ ಹಲವು ನಾಯಕರು ಈ ಸಂದರ್ಭದಲ್ಲಿ ಸಾಥನ್ನ ಕೊಟ್ಟಿದ್ದಾರೆ. ರಾಹುಲ್ ಗಾಂಧಿಯವರ ಎಂಟ್ರಿ ಆಗಿದೆ. ಫೋಟೋ ಗಮನಿಸ್ತಾ ಇದ್ದೀರಿ. ನೂತನ ಕೆಪಿಸಿಸಿ ಸಾರಥಿ ಬಿಕೆ ಹರಿಪ್ರಸಾದ್, ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು, ಸಿಎಂ ಡಿಕೆ ಶಿವಕುಮಾರ್ ಅವರು ರಾಹುಲ್ ಗಾಂಧಿಯವರನ್ನ ವೆಲ್ಕಮ್ ಮಾಡಿದ್ದಾರೆ. ರಾಹುಲ್ ಗಾಂಧಿಯವರು ಆಗಮಿಸಿರೋದು ಮಲ್ಲಿಕಾರ್ಜುನ ಖರ್ಗೆ ಅವರ ನಾಮಪತ್ರ ಸಲ್ಲಿಕೆ ಪ್ರಕ್ರಿಯೆಯಲ್ಲಿ ಅವರಿಗೆ ಸಾಥನ್ನ ಕೊಡೋದಕ್ಕೆ. ರಾಜ್ಯಸಭೆಗೆ ನಾಮಿನೇಷನ್ ಅನ್ನ ಫೈಲ್ ಮಾಡ್ತಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಅವರು. ಚುನಾವಣೆ ನಡೀತಾ ಇರೋದು ಜೂನ್ 18ನೇ ತಾರೀಕು. ನಾಮಿನೇಷನ್ ಫೈಲ್ ಮಾಡೋದಕ್ಕೆ 8ನೇ ತಾರೀಕು ಕಡೆ ದಿನ ಅಂತ ಅನ್ಸುತ್ತೆ. ನಾಮಿನೇಷನ್ ಫೈಲ್ ಮಾಡೋದಕ್ಕೆ ಅಂತ ಹೇಳಿ ಮಲ್ಲಿಕಾರ್ಜುನ ಖರ್ಗೆ ಅವರು ಆಗಮಿಸಿರುವಂತಹ ಟೈಮ್ನಲ್ಲಿ ಎಐಸಿಸಿಯ ಅಧ್ಯಕ್ಷರಿದ್ದಾರೆ. ಹಾಗಾಗಿ ಖುದ್ದು ರಾಹುಲ್ ಗಾಂಧಿ ಅವರು ಆಗಮಿಸಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಸಾಥನ್ನ ಕೊಡೋಕೆ ಅವರನ್ನ ಏರ್ಪೋರ್ಟ್ನಲ್ಲಿ ರಾಜ್ಯ ಕಾಂಗ್ರೆಸ್ ನಾಯಕರು ವೆಲ್ಕಮ್ ಮಾಡಿದ್ದಾರೆ, ಸ್ವಾಗತಿಸಿದ್ದಾರೆ. ಸಿಎಂ ಡಿಕೆ ಶಿವಕುಮಾರ್ ಅವರು, ಹಾಗೆಯೇ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು, ಜೊತೆಗೆ ಕೆಪಿಸಿಸಿಯ ನೂತನ ಸಾರಥಿಯಾಗಿರುವಂತಹ ಬಿಕೆ ಹರಿಪ್ರಸಾದ್ ಅವರು. ರಾಹುಲ್ ಗಾಂಧಿ ಅವರ ಆಗಮನವೇನೋ ಆಗಿದೆ. ಅವರ ಆಗಮನದ ಸಂದರ್ಭದಲ್ಲಿ ಬಹಳ ದೊಡ್ಡ ಗೊಂದಲ ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ, ರಾಜ್ಯ ಸರ್ಕಾರದಲ್ಲಿ. ಈ ಗೊಂದಲದ ವಿಚಾರ ರಾಹುಲ್ ಗಾಂಧಿಯವರ ಮುಂದೆ ಪ್ರಸ್ತಾಪ ಆಗುತ್ತಾ? ಈ ಗೊಂದಲವನ್ನ ರಾಹುಲ್ ಗಾಂಧಿಯವರ ಮುಂದೆ ಪ್ರಸ್ತಾಪ ಆದಲ್ಲಿ ಅವರು ಯಾವ ರೀತಿ ಶಮನ ಮಾಡ್ತಾರೆ? ಹೋಗೋದಕ್ಕಿಂತ ಮುಂಚೆ ರಾಮಲಿಂಗಾರೆಡ್ಡಿ ಅವರ ಜೊತೆ ಮಾತುಕತೆ ನಡೆಸುವಂತಹ ಪ್ರಯತ್ನವನ್ನ ಮಾಡ್ತಾರಾ? ಯಾಕಂದ್ರೆ ರಾಮಲಿಂಗಾರೆಡ್ಡಿಯವರ ರಾಜೀನಾಮೆ ನೇರವಾಗಿ ಭಿನ್ನ ಮತದ ಸ್ಫೋಟ ಇದು, ಬಂಡಾಯದ ಬಾವುಟ ಇದು. ಸರ್ಕಾರದ ಆರಂಭದಲ್ಲೇ ಇಂಥ ಸಮಸ್ಯೆ, ಅದು ಒಬ್ಬ ಹಿರಿಯ ಸಚಿವನಿಂದ. ರಾಮಲಿಂಗಾರೆಡ್ಡಿಯವರು ಯಾವತ್ತೂ ಈ ರೀತಿಯಾಗಿ ಖಡಕ್ ಮಾತುಗಳನ್ನ ಆಡಿದವರಲ್ಲ. ಹೈಕಮಾಂಡ್ ಏನ್ ಹೇಳುತ್ತೋ ಅದನ್ನ ಪಾಲನೆ ಮಾಡಿದವರು, ಕೊಟ್ಟಂತಹ ಖಾತೆಯನ್ನ ನಿಭಾಯಿಸಿದವರು, ಮೃದು ಮಾತುಗಳಿಗೆ ಖ್ಯಾತಿಯನ್ನ ಪಡೆದವರು, ಹೆಸರಾದವರು. ಅಂಥ ರಾಮಲಿಂಗಾರೆಡ್ಡಿಯವರು ಇವತ್ತು ಏಕಾಏಕಿ ಸುದ್ದಿಗೋಷ್ಠಿಯನ್ನ ಮಾಡಿ ಸರ್ಕಾರ ರಚನೆಯಾದ 48 ಗಂಟೆಗಳಲ್ಲೇ ತಾವು ಪದಗ್ರಹಣವನ್ನ ಮಾಡಿದ 48 ಗಂಟೆಗಳಲ್ಲೇ ರಾಜೀನಾಮೆಯನ್ನ ಘೋಷಣೆ ಮಾಡ್ತಾರೆ ಅಂತಂದ್ರೆ ಹೈಕಮಾಂಡ್ ಇದನ್ನ ಗಂಭೀರವಾಗಿ ಪರಿಗಣಿಸಬೇಕಾಗುತ್ತೆ. ರಾಮಲಿಂಗಾರೆಡ್ಡಿಯಂತಹ ಒಬ್ಬ ಪ್ರಭಾವಿ ನಾಯಕ ಇಂಥ ನಿರ್ಧಾರವನ್ನ ತೆಗೆದುಕೊಂಡಿರೋದು ಒಂದು ರಾಂಗ್ ಮೆಸೇಜ್ ಅನ್ನ ಕೊಡುತ್ತೆ. ಎಲ್ರಿಗೂ ಕೂಡ ರಾಜ್ಯಕ್ಕೆ ರಾಂಗ್ ಮೆಸೇಜ್, ಕಾರ್ಯಕರ್ತರಿಗೆ ಒಂದು ರಾಂಗ್ ಸಂದೇಶ ಪಾಸ್ ಆಗುತ್ತೆ. ಅದರ ಜೊತೆಗೆ ಅದರ ಪರಿಣಾಮಗಳು ಕೂಡ ಬೇರೆ ಬೇರೆ ರೀತಿಯಾಗಿರುತ್ತವೆ. ಕಾರ್ಯಕರ್ತರಲ್ಲೂ ಕೂಡ ಅಸಮಾಧಾನ ಸ್ಫೋಟ ಆಗಬಹುದು. ಆ ಎಲ್ಲ ಕಾರಣಕ್ಕಾಗಿ ಇದು ಬಹಳ ಇಂಪಾರ್ಟೆಂಟ್. ರಾಮಲಿಂಗಾರೆಡ್ಡಿಯವರ ಅಸಮಾಧಾನವನ್ನ, ಅವರ ಬಂಡಾಯವನ್ನ, ಅವರ ಭಿನ್ನಮತವನ್ನ ಯಾವ ರೀತಿ ಶಮನ ಮಾಡಲಾಗುತ್ತೆ ಅನ್ನೋದು ಕುತೂಹಲ. ರಾಹುಲ್ ಗಾಂಧಿಯವರ ಎಂಟ್ರಿ ಆಗಿರೋದ್ರಿಂದ ರಾಹುಲ್ ಗಾಂಧಿಯವರು ಏನಾದರೂ ರಾಮಲಿಂಗಾರೆಡ್ಡಿಯವರ ಜೊತೆಗೆ ಮಾತುಕತೆಗೆ ಪ್ರಯತ್ನ ಪಡ್ತಾರಾ ಅನ್ನೋದನ್ನ ಕಾದು ನೋಡಬೇಕಿದೆ. ಈಗಾಗಲೇ ಮಲ್ಲಿಕಾರ್ಜುನ ಖರ್ಗೆ ಅವರು ವಿಧಾನಸೌಧಕ್ಕೆ ಆಗಮಿಸಿದ್ದಾರೆ. ಚುನಾವಣಾ ಅಧಿಕಾರಿ ಕೆಎಂ ವಿಶಾಲಾಕ್ಷಿ ಅವರಿಗೆ ನಾಮಿನೇಷನ್ ಅನ್ನ ಫೈಲ್ ಮಾಡಲಿದ್ದಾರೆ, ನಾಮಪತ್ರವನ್ನ ಸಲ್ಲಿಕೆ ಮಾಡಲಿದ್ದಾರೆ. ಅವರ ನಾಮಪತ್ರ ಸಲ್ಲಿಕೆಯ ಈ ಸಂದರ್ಭದಲ್ಲಿ ರಾಹುಲ್ ಗಾಂಧಿಯವರು ಕೂಡ ಸಾಥನ್ನ ಕೊಡಲಿದ್ದಾರೆ. ಏರ್ಪೋರ್ಟ್ನಲ್ಲಿ ಅವರನ್ನ ಸ್ವಾಗತಿಸುವಂತಹ ಕೆಲಸವನ್ನ ಸಿಎಂ, ಮಾಜಿ ಸಿಎಂ ಹಾಗೆ ಬಿಕೆ ಹರಿಪ್ರಸಾದ್ ಕೆಪಿಸಿಸಿ ಸಾರಥಿ ಮಾಡಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.